ನಮ್ಮ ತಾತ ಮುತ್ತಾತರ ಕಾಲದಿಂದ ಮನುಷ್ಯರ ನೆತ್ತಿಯನ್ನು ತಣ್ಣಗಿಡುತ್ತಿದ್ದಂತಹ ಹಾಗೆ ನಮ್ಮ ಹಿರಿಯ ರೈತರು ಅನುಸರಿಸುತ್ತಿದ್ದ ಕೃಷಿ ಪದ್ಧತಿಯಲ್ಲಿ ಈ ಅಕ್ಕಡಿ ಸಾಲಿನ ಪ್ರಮುಖ ಬೆಳೆಯಾಗಿದ್ದಂತಹ ಔಡ್ಲ ಅರಳು ಅಥವಾ ಹರಳೆಣ್ಣೆ ಗಿಡ ಯಾಕೀಗೆ ನಗರದಲ್ಲಿ ವೇಸ್ಟಾಗಿ ಎಲ್ಲಂದ್ರೆ ಅಲ್ಲಿ ಬೆಳೆದಿರ್ತದೆ ಅನ್ನೋದು ನನ್ನನ್ನು ಬಹಳ ದಿನದಿಂದ ಕಾಡುತ್ತಿರುವ ಪ್ರಶ್ನೆ ಮತ್ತು ವಿಷಯ. ಹೌದು, ನೀವು ಯಾವುದೇ ನಗರ ನೋಡಿ, ತುಮಕೂರಾಗಲಿ, ಬೆಂಗಳೂರಾಗಲಿ, ಮೈಸೂರಾಗಲಿ, ಕೋಲಾರ ಆಗಲಿ, ಇಂಥ ಎಲ್ಲ ನಗರ ಪ್ರದೇಶಗಳ ರಸ್ತೆ ಬದಿ, ಚರಂಡಿ ಬದಿ, ಖಾಲಿ ಸೈಟ್ನಲ್ಲಿ, ಗೌರ್ಮೆಂಟ್ ಜಾಗದಲ್ಲಿ, ಸ್ಕೂಲ್ಗಳ ಅಕ್ಕಪಕ್ಕ, ಹೀಗೆ ಎಲ್ಲಂದ್ರಲ್ಲಿ ಔಡ್ಲದ ಗಿಡಗಳು ಬೆಳೆದು ನಿಂತಿರ್ತವೆ. ನನಗೆ ಮೊದಲು ಹೌದು ಇವೇನು ಔಡ್ಲದ ಗಿಡವೋ ಅಥವಾ ಔಡ್ಲು ಗಿಡದ ಜಾತಿಗೆ ಸೇರಿದಂಥ ಬೇರೆ ಗಿಡವೋ ಅಂತ ಅನ್ನಿಸ್ತಿತ್ತು. ಆದರೆ ಖುದ್ದು ಪರೀಕ್ಷಿಸಿ ನೋಡಿದಾಗ ನಿಜಕ್ಕೂ ಇವು ನಮ್ಮ ರೈತರು ಬೆಳೆಯುವ ಔಡ್ಲು ಗಿಡವೇ ಅಂತಲೇ ಅನಿಸಿದೆ. ಹಿಂದೆ ಈ ಔಡ್ಲದಲ್ಲಿ ಒಂದು 2-3 ತಳಿ ಅಷ್ಟೇ ಇದ್ವು, ಚಿಟ್ಟ ಔಡ್ಲ, ಮರ ಅರಳು, ಹೀಗೆ. ಆದರೆ ಈಗ ಇದು ಒಂದು ಕಮರ್ಷಿಯಲ್ ಕ್ರಾಪ್ ಕೂಡ ಆಗಿರೋದ್ರಿಂದ, ಅಂದರೆ ಈ ಹರಳೆಣ್ಣೆಗೆ ಬೇಕಾದಂತಹ ಒಂದು ಈ ಔಡ್ಲದ ಬೀಜದ ಒಂದು ವಾಣಿಜ್ಯ ಬೆಳೆ ಕೂಡ ಆಗಿರೋದ್ರಿಂದ ಈಗ ತರಾವರಿ ಆಧುನಿಕ ತಳಿಗಳು ಕೂಡ ಬಂದಿದ್ದಾವೆ. ಆದರೂ ಕೂಡ ಇಲ್ಲಿಗೆ ಭಾಳ 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 ವರ್ಷಗಳಿಂದಲೂ ಕೂಡ ನಗರದಲ್ಲಿ ಎಲ್ಲಂದರಲ್ಲಿ ಬೆಳೆದಿರ್ತವೆ. ಆದರೆ ಇವು ಕೂಡ ಈ ಹರಳೆಣ್ಣೆ ಕೊಡುವಂತಹ ಔಡ್ಲದ ಗಿಡವೇ ಆಗಿದ್ದಾವೆ. ನಾನು ಈ ನಗರಗಳಲ್ಲಿ ಹೀಗೆ ಬೆಳೆದು ನಿಂತಿರುವ ಔಡ್ಲದ ಗಿಡಗಳನ್ನು ನೋಡಿದಾಗ ಈ ಔಡ್ಲು ಎಣ್ಣೆಗೆ, ಔಡ್ಲು ಗಿಡಗಳಿಗೆ, ಔಡ್ಲು ಬೀಜಕ್ಕೆ ಬೆಲೆನೇ ಇಲ್ದಂಗೆ ಆಗ್ಬಿಡ್ತಾ, ಯಾಕೆ ಈ ನಗರದಲ್ಲಿ ಕೂಡ ಬೆಳೆದಿರುವ ಈ ಗಿಡದ ಔಡ್ಲು ಕಾಯನ್ನು ಮುರಿಯಲ್ಲ, ಮುರಿದು ಅದನ್ನು ಮಾರಾಟ ಮಾಡ್ಬೋದಲ್ಲ ಅಂತ ಅನ್ನಿಸ್ತಿತ್ತು. ಹೀಗೆ ನಾನು ಅಲ್ಲಿ ಇಲ್ಲಿ ಕೂಡ ಗಮನಿಸ್ತಾ ಇದ್ದೆ, ಯಾರಾದರೂ ಮುರಿತಾರ ಅಂತ. ಒಂದೆರಡು ಬಾರಿ ಯಾರೋ ಒಂದು 2 ಜನ ನೋಡಿದ್ದೀನಿ, ಮುದುಕಿಯರು ಅಲ್ಲಲ್ಲಿ ಈ ಔಡ್ಲದ ಕಾಯನ್ನು ಮುರಿತಿದ್ದು ಮಾತ್ರ ಕಾಣುತ್ತು. ಹೆಚ್ಚಿನ ಜನ ಇವನ್ನು ಮುರಿಯೋದೇ ಇಲ್ಲ. ಹೀಗಾಗಿಯೇ ಇವು ಮುರಿದೇ ಇರೋದ್ರಿಂದ ಬಿಸಿಲಿಗೆ ಬೇಗ ಒಣಗಿ ಅವು ಕಾಯಿ ಸಿಡಿತವೆ, ಅಂದರೆ ಸಿಡಿದಾಗ ಬೀಜಗಳು ದೂರಕ್ಕೆ ಹೋಗಿ ಬೀಳ್ತವೆ. ಹೀಗಾಗಿ ಈ ನಗರಗಳಲ್ಲಿ ಯಾರೋ ಮುರಿದೇ ಇರೋದ್ರಿಂದ ಈ ಔಡ್ಲು ಕಾಯನ್ನು ಅವುಗಳ ಬೀಜ ಪ್ರಸರಣ ಕೂಡ ಭಾಳ ಈಜಿಯಾಗಿ ಎಲ್ಲಂದ್ರಲ್ಲಿ ಬೆಳೆದಿರ್ತವೆ. ನಿಜಕ್ಕೂ ಈ ನಗರಗಳಲ್ಲಿ ಬೆಳೆದಿರುವ ಈ ಔಡ್ಲು ಗಿಡದ ಔಡ್ಲುಕಾಯನ್ನು ಮುರಿದು ಅವುಗಳನ್ನು ಸಂಸ್ಕರಣೆ ಮಾಡಿ ಅವುಗಳ ಬೀಜವನ್ನು ಮಾರಾಟ ಮಾಡಿದರೆ ಏನು ನಗರದ ಒಂದು 10 ಕುಟುಂಬಗಳಿಗೆ ಇದು ಒಂದು ಒಳ್ಳೆಯ ಉದ್ಯೋಗ ಕೂಡ ಆಗಬಲ್ದು. ಹಿಂದೆಲ್ಲ ಈ ಹಳ್ಳಿಗಳ ಕಡೆ ಈ ಬೇವಿನ ಬೀಜವನ್ನು ಮತ್ತು ಹೊಂಗೆಕಾಯಿನ ಮತ್ತು ಈ ಹುಣಸೆ ಹಣ್ಣನ್ನು, ಅಂದರೆ ಮರವನ್ನು ಬಡಿದು ಆಕಳು ಬಿದ್ದಂಥ ಹುಣಸೆ ಹಣ್ಣನ್ನು ಅವನ್ನು ಹುಡುಕಿ ತಂದು ಅದೆಷ್ಟೋ ಜನ ತಮ್ಮ ಜೀವನೋಪಾಯವನ್ನು ಕಂಡುಕೊಂಡಿದ್ರು. ಹೀಗೆ ನಗರಗಳಲ್ಲಿ ಕೂಡ ಯಾರಾದರೂ ಕೂಡ ಈ ಔಡ್ಲು ಗಿಡದ ಕಾಯನ್ನು ಮುರಿದು ಅವುಗಳ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ಬೋದಲ್ಲ. ಈಗಲೂ ಕೂಡ ಔಡ್ಲು ಬೀಜಕ್ಕೆ ಒಳ್ಳೆ ಬೆಲೆ ಇದೆ. ಇಲ್ಲಾಂದರೆ ರೈತರು ಯಾಕೆ ಬೆಳೀತಾಯಿದ್ರು, ಬೇರೆ ತಳಿಗಳು ಯಾಕಾದರೂ ಬರ್ತಾಯಿದ್ವು, ಮಾಡ್ಬೋದಲ್ಲ ಅನಿಸುತ್ತೆ. ಆದರೆ ಈ ನಮ್ಮ ನಗರದ ಕೆಲವು ಜನಗಳಿಗೆ ಅದೇನು ಈ ಔಡ್ಲಿಕಾಯನ್ನು ಮುರಿದು ಮಾರಾಟ ಮಾಡುವಂಥದ್ದು, ಅದರ ಬೀಜವನ್ನು ಒಂದು ಏನು ಕೀಳರಿಮೆ ಅನಿಸುತ್ತೋ ಅಥವಾ ಅದೊಂದು ಅಪಮಾನ ಅಂತ ಭಾವಿಸಿದರು, ಅದೇನೋ ಒಟ್ಟಿನಲ್ಲಿ ಈ ಔಡ್ಲು ಗಿಡ ಅಂತೂ ತುಂಬ ನಗರಗಳಲ್ಲಿ ಬೆಳೆದಿರ್ತವೆ. ಯಾರು ಅವುಗಳ ಕಾಯಿ ಮುರಿಯೋದ್ರಿಂದ ಅವುಗಳ ಬೀಜ ಪ್ರಸರಣ ಕೂಡ ಈಸಿಯಾಗಿ ಎಲ್ಲಂದ್ರಲ್ಲಿ ಹುಟ್ಟಿರ್ತವೆ. ಹಾಗೆ ನೋಡಿದರೆ ಈ ಮೇಕೆ ಅಥವಾ ಆಡಿಗೆ ಇದರ ಎಲೆ ಒಳ್ಳೆಯ ಮೇವು ಕೂಡ. ಈ ಹಳ್ಳಿಗಳ ಕಡೆ ಇವತ್ತಿಗೂ ಕೂಡ ಈ ಈ ಹಳ್ಳೆಲೆಯನ್ನು ಅನೇಕ ಮೇಕೆಗಳಿಗೆ ಮೇವಾಗಿ ತಿನ್ನಿಸ್ತಾರೆ. ಹೀಗಿರ್ಬೇಕಾದ್ರೆ ಈ ಮೇಕೆಗಳು ಕೂಡ ಸಾಕಿ ಅವುಗಳಿಗೆ ಇದನ್ನು ಮೇವಾಗಿ ಬಳಸ್ಬೋದಲ್ಲ ಅಂತಲೂ ಕೂಡ ನನಗನ್ಸಿದೆ. ರೈತರ ಬೆಳೆಯಾಗಿದ್ದಂಥ ಈ ಔಡ್ಲು ಗಿಡ ಇಷ್ಟೊಂದು ಲಜ್ಗೆಟ್ಟು ಈ ನಗರದ ಎಲ್ಲಂದ್ರಲ್ಲಿ ಬೆಳಿಬೇಕಾದ್ರೆ ಈ ತೊಗರಿ, ಸೂರ್ಯಕಾಂತಿ, ಹುಚ್ಚೆಳ್ಳು ಗಿಡಗಳು ಯಾಕೆ ಇದೇ ರೀತಿ ಬೆಳಿಬಾರ್ದಿತ್ತು? ತೊಗರಿ ಗಿಡ ಬೆಳೆದಿದ್ದಂತೂ ಭಾಳ ಜನಗಳಿಗೆ ಅನುಕೂಲ ಆಗ್ತಿತ್ತಲ್ಲ ಅಂತಲೂ ಕೂಡ ನನಗನ್ಸಿದೆ. ಏನೋ ಅಪ್ಪ, ಈಗೆಲ್ಲ ನನಗೆ ಮಾತ್ರ ಅನಿಸುತ್ತೋ, ಇದನ್ನು ನೋಡಿರುವಂತಹ ನಿಮಗೂ ಕೂಡ ಈಗ ಅನ್ನಿಸ್ತದೋ? ಈ ಬಗ್ಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.